ಎಲ್ಲರಿಗೂ ನಮಸ್ಕಾರ. ಈ ಮರವು ಅರಳಿ ಮರ ಅಂತ. ಈ ಮರದಲ್ಲಿ ಸಾಕ್ಷಾತ್ ಮಹಾವಿಷ್ಣುವು ವಾಸವಾಗಿರುತ್ತಾರೆ ಎಂದು ಹೇಳುತ್ತಾರೆ. ಹಳ್ಳಿಗಳಲ್ಲಿ ಈ ಮರವು ಮತ್ತು ಬೇವಿನ ಮರಕ್ಕೂ ಮದುವೆ ಮಾಡಿಸುತ್ತಾರೆ. ಮಧ್ಯೆ ಮಾಂಗಲ್ಯ ದೋಷ, ಸರ್ಪದೋಷವೇನಾದರೂ ಹೆಣ್ಣು ಗಂಡುಗಳಲ್ಲಿ ಇದ್ದರೆ ಈ ರೀತಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿಸಿ ಪೂಜಿಸುತ್ತಾರೆ. ಈ ಅರಳಿ ಮತ್ತು ಬೇವಿನ ವೃಕ್ಷ ಅಂದರೆ ಅರಳಿ ಕಟ್ಟೆ ಎಂದರೆ ಹಳ್ಳಿಗಳಲ್ಲಿ ಒಂದು ನ್ಯಾಯಸ್ಥಾನ ಇದ್ದಂತೆ. ಹಳ್ಳಿಗಳಲ್ಲಿ ಜನಗಳು ಮಧ್ಯೆ ಯಾವುದೇ ರೀತಿಯ ಜಗಳ, ವ್ಯಾಜ್ಯ, ಸಮಸ್ಯೆಗಳು ಬಂದಾಗ ಊರಿನ ಹಿರಿಯರು ಇಂತಹ ಕಟ್ಟೆಗಳ ನೆರಳಲ್ಲಿ ಕುಳಿತು ನ್ಯಾಯ ಮಾಡಿ ತೀರ್ಮಾನಿಸುತ್ತಿದ್ದರು. ಹಿಂದೆ ಯಾರೂ ಸಹ ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ ಅಂತ ಹೋಗ್ತಿರಲಿಲ್ಲ. ಅಲ್ಲದೆ ಈ ಮರವು ಯಾವುದೇ ರೀತಿಯ ಅರಳಿ ಮರ ಹೂವನ್ನು ಯಾರೂ ಸಹ ನೋಡಿಲ್ಲ. ಈ ಮರದ ವಿಶೇಷ ಇದರಲ್ಲಿ ಹಣ್ಣುಗಳು ಮಾತ್ರ ಬರುತ್ತವೆ. ಆ ಹಣ್ಣುಗಳನ್ನು ಹಕ್ಕಿ ಪಕ್ಷಿಗಳು ತಿನ್ನುತ್ತವೆ. ಅಲ್ಲದೆ ಈ ಅರಳಿ ಮರದ ಎಲೆಗಳನ್ನು ಹಲವಾರು ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಸುತ್ತಾರೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.